ನಾವು ಹೆಂಗೆ ಎಳ್ನೀರಲ್ಲಿ ಗವಿ ನೋಡ್ಕೊ ಬಂದ್ರೋ ಅಲ್ಲಿ ಹೆಂಗೆ ಎಳ್ನೀರಲ್ಲಿ ದೀಪ ಉರಿತದೋ ಅಂತರ ಗುಹೆ ಮಠದ ಸುತ್ತ ಎಲ್ಲಾ ಕಡೆನೂ 101 ಗುಹೆಗಳಿವೆ. ಅವತ್ತಿನ ಕಾಲದಲ್ಲಿ ಮಹಾರಾಜರು ಕೊಟ್ಟಂತ ಕಂಠಿಹಾರ ಇವತ್ತಿಗೂ ಈ ಮಠದಲ್ಲಿ ಇದೆ. ಅಂದ್ರೆ ಇದು ಕ್ವಾಣಕ್ಕೆ ಗಾಣ ಕಟ್ಬಿಟ್ಟು ಇಲ್ಲಿ ರಾಗಿ ಹಾಕ್ಬಿಟ್ಟು ಕ್ವಾಣ ಹೊಡೆಯೋದು. ಈಗ ತಮಿಳ್ನಾಡಿಗೆ ಸೇರಿದೆ. ಮುಂಚೆ ಎಲ್ಲ ಮೈಸೂರು ಪ್ರಾಂತ್ಯ. ಇದು ಮೈಸೂರು ಪ್ರಾಂತ್ಯನೇ. ಇಲ್ಲೆಲ್ಲ ನಾವೆಲ್ಲ ಶುದ್ಧವಾಗಿ ಕನ್ನಡನೇ ಮಾತಾಡೋದು, ಓದಿರೋದು ಕನ್ನಡ. ಮಲೆ ಮಹದೇಶ್ವರ ಅವಾಗ ಪ್ರತಿರೂಪವನ್ನು ತೋರಿಸ್ತಾರೆ. ಅವ್ರ ಪ್ರತಿರೂಪ ನಮ್ 100 ಜನ ಹೆಸರು ಒಬ್ಬರಿಗಾಗ್ಲಿ ಅಂತಕ್ಕೆ ಅವ್ರಿಗೆ 101 ಸ್ವಾಮಿಗಳು ಅಂತ ಅವ್ರನ್ನ ಸೇರಿಸಿ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ 101 ಸ್ವಾಮಿ ಮಠದ ಕತೆ, ಹಾಗೆ 101 ಸ್ವಾಮಿ ಮಠದಲ್ಲಿ ಉರಿಯುವಂತ ಎಳನೀರ ದೀಪದ ಬಗ್ಗೆ 101 ಸ್ವಾಮಿ ಮಠದ ಸ್ವಾಮೀಜಿಗಳ ಬಳಿ ಕತೆ ಕೇಳೋಣ. ಹಾಗೆ ಮುಂದಿನ ಭಾಗದಲ್ಲಿ ಎಳನೀರು ದೀಪ ಉರಿಯುವ ಗುಹೆ ಬಳಿ ಹೇಗೆ ಹೋಗೋದು, ಆ ಪವಾಡಗಳನ್ನ ನಿಮ್ಗೆ ಮುಂದಿನ ಭಾಗದಲ್ಲಿ ತೋರಿಸ್ತೇನೆ. ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ. 101 ಸ್ವಾಮಿ ಊರಿನೊಳಗೆ 101 ಸ್ವಾಮಿ ಮಠ. ಚೆನ್ನಾಗಿದೆ. ಅಂದ್ರೆ 101 ಸ್ವಾಮಿಗಳ ಜೊತೆ ಇದ್ದಂತವ್ರದ್ದು ಅಲ್ಲಿ ಅಲ್ಲೊಂದು ಸಮಾಧಿ ಇದೆ. ಇದು ಜೀವ ಸಮಾಧಿ. ಮಾತ್ರ ಜೀವ ಸಮಾಧಿ. ಇಲ್ಲಿರ್ತಕ್ಕಂಥ ಸಮಾಧಿಗಳು ಒಟ್ಟು ಎಷ್ಟಿರುವಂತದ್ದು? ಇಲ್ಲಿ 12 ಸಮಾಧಿಗಳಿದೆ. ಎಲ್ಲ ಇಲ್ಲಿ 101 ಸ್ವಾಮಿ ಮಠದಲ್ಲಿ ಇರ್ತಂತ ಸ್ವಾಮೀಜಿಗಳೆಲ್ಲ. ಹಂಗಾರೆ ಬಹಳ ವರ್ಷದಿದು. ಹೌದು ಸರ್, ಅದು ಸುಮಾರು ಇದಕ್ಕೆ ಮೈಸೂರು ಎಲ್ಲ ಸ್ವಾಮೀಜಿ ಹೇಳ್ತಾರೆ. ಮೈಸೂರು ಮಹಾರಾಜ ಕಲ್ಲಿದು ರಾಗಿ ಕಲ್ಲು. ಇದು ಕ್ವಾಣಕ್ಕೆ ಗಾಣ ಕಟ್ಬಿಟ್ಟು ಇಲ್ಲಿ ರಾಗಿ ಹಾಕ್ಬಿಟ್ಟು ಕ್ವಾಣ ಹೊಡೆಯೋದು. ಕೋಣ ಒಟ್ಟಿನಲ್ಲಿ ಕೋಣನೇ ಇದು ಮಾಡ್ತಾ ಇದ್ದು. ಮನುಷ್ಯರ ಕೈಯಲ್ಲಿ ಎಲ್ಲ ನೋಡಿದ್ದು ಆಮೇಲೆ ಮನುಷ್ಯರ ಕೈಯಲ್ಲಿ ಬಂದಿದ್ದು. ಇದು ಮನುಷ್ಯರ ಕೈಯಲ್ಲಿ ಚಿಕ್ಕದು, ಅದು ಕೋಣದ ಕೈಯಲ್ಲಿ. ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಇಲ್ಲಿ ಸ್ವಾಮೀಜಿಗಳಿರುವಂತದ್ದು. ತಲೆ ಹೊಡ್ಬಿಡ್ತಾರೆ ಅವ್ರಿಗೆ. ಬಕ್ಕೊಂಡು ಹೋಗ್ಬೇಕು. ಬಹಳ ಚೆನ್ನಾಗಿದೆ. ಹಾ, ಇನ್ಸ್ಪೆಕ್ಟರ್ ಉದ್ದ ಕಮ್ಮಿ ಇದ್ರು, ಇನ್ಸ್ಪೆಕ್ಟರ್ ಮಿಸ್ಸಸ್ ಉದ್ದ ಇದ್ಬಿಟ್ರು. ಬಗ್ಗೆ ಬನ್ನಿ. ಅವ್ರು ಪೂಜೆ ಮಾಡ್ತಕ್ಕಂಥ ಸ್ಥಳ ಇದು. 101 ಸ್ವಾಮಿಗಳು ಪೂಜೆ ಮಾಡ್ತಾ ಇದ್ದಿದ್ದು ಆ ಸ್ಥಳ ಇದು. ಆ ಸ್ಥಳದಲ್ಲಿ ಸ್ನೇಹಿತರೆ, ನಾನಿಲ್ಲಿ 101 ಸ್ವಾಮಿ ಮಠಕ್ಕೆ ಬಂದಿದ್ದೇನೆ. 101 ಸ್ವಾಮಿ ಮಠ, ಹಾಗೆ ಅಲ್ಲಿ ಎಳ್ನೀರು ಉಳಿಯುವಂತ ಒಂದು ದೇವಸ್ಥಾನ, ಇದ್ರ ಬಗ್ಗೆ ಎಲ್ಲ ಸುಮ್ಮನೆ ನಾನು ಹಂಗೆ ಬ್ಲೈಂಡ್ ಆಗಿ ತೋರಿಸೋದಕ್ಕೆ ಮುಂಚೆ ಇಲ್ಲಿ ನಮ್ಮ 101 ಸ್ವಾಮಿ ಮಠದ ಗುರುಗಳಿದ್ದಾರೆ. ಗುರುಗಳ ಬಳಿ ಈ 101 ಸ್ವಾಮಿ ಮಠದ ಕತೆ, ಈ ಮಠ ಹೇಗೆ ಬಂತು, ಹಾಗೆ 101 ಸ್ವಾಮಿಗಳು ಅಂದ್ರೆ ಯಾರವರು, ಅವ್ರ ಪವಾಡಗಳೇನು, ಇದೆಲ್ಲ ಪ್ರತಿಯೊಂದು ತಿಳಿತಾ ಹೋಗೋಣ. ಬುದ್ಧಿ ನಮಸ್ಕಾರ. ನಮಸ್ಕಾರ ಬುದ್ಧಿ, ಈಗ 101 ಸ್ವಾಮಿ ಬಗ್ಗೆ ನಮಗೆ ಏನು ಅಷ್ಟೊಂದು ಮಾಹಿತಿ ಇಲ್ಲ. ನಮಗೆ ತುಂಬಾ ಚಿಕ್ಕ ವಯಸ್ಸಿಂದ ನಮ್ಮ ಮಾವ ಹೇಳೋರು 101 ಸ್ವಾಮಿ ಮಠ ಇದೆ, ಅಲ್ಲಿ ಎಳ್ನೀರಲ್ಲಿ ದೀಪ ಉರಿಯುತ್ತೆ ಅಂತ ಹೇಳಿ. ಇಲ್ಲಿಗೆ ಬರಬೇಕು ಅಂತ ಬಹಳ ಸಾರಿ ಪ್ರಯತ್ನ ಮಾಡಿ 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 ಪೋಸ್ಟ್ಪೋನ್ ಆಗಿ ಇನ್ನೇನು ಸುಮಾರು ಒಂದು 3-4 ತಿಂಗಳಿಂದ ಪ್ರಯತ್ನ ಮಾಡಿ ಇವತ್ತು ಬಂದಿದ್ದೀನಿ. ಇವತ್ತು ಟೈಮ್ ಕೂಡಿದೆ ಅದಕ್ಕೆ. 101 ಸ್ವಾಮಿಗಳ ಬಗ್ಗೆ ನೀವೊಂದು ಸ್ವಲ್ಪ ಮಾಹಿತಿ ಕೊಟ್ರೆ ಎಲ್ಲರಿಗೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯ, ಆಗರವೇ ಸುಜ್ಞಾನ, ಸಾಗರವೇ ಎನ್ನ, ಮತಿಗೆ ಮಂಗಳವಿತ್ತು, ರಾಗಾದಿಂ ಬೇಗ ಕೃಪೆಯಾಗು. ನಮ್ಮ 101 ಸ್ವಾಮಿ ಪರಂಪರೆ ಅಂದರೆ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಪ್ರಾರಂಭವಾಗಿದ್ದು. ಈ ಬಸವೇಶ್ವರರು ಬಿಜ್ಜಲ ರಾಜನ ಆಸ್ಥಾನದಲ್ಲಿ ಮಂತ್ರಿಯಾಗಿರ್ತಾರೆ. ಆ ಮಂತ್ರಿಯಾಗಿದ್ದ ಕಾಲಘಟ್ಟದಲ್ಲಿ ಇವರು ಆ ಆಸ್ಥಾನದಲ್ಲಿ ಒಬ್ಬ ಋಷಿಮುನಿಗಳಾಗಿ, ಇವರು ತಪಸ್ವಿಗಳಾಗಿ, ಇವರು ಸಿದ್ಧರಾಗಿ ಅಲ್ಲಿ ಬದುಕ್ತಾ ಇರ್ತಾರೆ. ನಮ್ಮ 101 ಸ್ವಾಮೀಜಿ ಅಲ್ಲಿರ್ತಾರೆ ಬಸವ ಕಲ್ಯಾಣ ಬಿಜ್ಜಳನ ಆಸ್ಥಾನದಲ್ಲಿ. ಅವಾಗ ಮಂತ್ರಿ ಸ್ಥಾನದಲ್ಲಿ ಬಸವಣ್ಣನವ್ರು ಇರ್ತಾರೆ. ಆವಾಗ ಬಸವಣ್ಣನವ್ರಿಗೆ ಆಸೆ, ಇಂತೆ ಋಷಿ ಎಲ್ಲರನ್ನೂ ಮಡಿಕೋಬೇಕು ಅಂತ. ಅದೇನಾಗುತ್ತೆ ಅಂದ್ರೆ ಜಾತಿಯಿಂದ ಈಗ ಒಂದು ಮಾದರಸನ ಮಗಳಿಗೂ ಒಂದು ಮಾದಿಗರ ಮಗನಿಗೂ ಮದುವೆ ಮಾಡ್ಬಿಡ್ತಾರೆ. ಆವಾಗ ಏನಾಯ್ತು ಅಂದ್ರೆ ಬಸವ ಕಲ್ಯಾಣದಲ್ಲಿ ಕ್ರಾಂತಿ ಆಗುತ್ತೆ. ಹೌದು, ಕ್ರಾಂತಿಯಾದಾಗ ಇವ್ರಿಗೆಲ್ಲ ಜಾಗ ಇಲ್ದಿರ ಆಗೈತೆ. ಇವರೆಲ್ಲ ಲೋಕಾಂತರ ಬಂದ್ಬಿಡ್ತಾರೆ. ಅಲ್ಲಿಂದೆಲ್ಲ ಸ್ಪ್ರೆಡ್ ಆಗ್ಬಿಟ್ರು. ಯಾರೋ
ಅಲ್ಲಮ್ಮ ಪ್ರಭುಗಳನ್ನು ಹಿಡಿದು ಅನುಭವ ಮಂಟಪ ಸ್ಥಾಪಕರ ಅಧ್ಯಕ್ಷರು ಅವರೇ ತಾನೆ, ಎಲ್ಲರೂ ಒಂದೊಂದು ಕಡೆ ನಾನಾ ಕಡೆ ಹೋಗ್ತಾರೆ. ಆವಾಗ ಇವರು ಅಲ್ಲಿಂದ ಮಂಟೇಸ್ವಾಮಿಗಳು ಕಾವ್ಯ ಕೇಳಿದ್ರೆ ಮಂಟೇ ಸ್ವಾಮಿಗಳು, ನಮ್ಮ ಮಲೆ ಮಾದೇಶ್ವರರು, ಯಡೀರ್ ಸಿದ್ಧಲಿಂಗೇಶ್ವರ ಎಲ್ಲ ಸ್ಪ್ರೆಡ್ ಆಗಿ ಎಲ್ಲ ಒಂದೊಂದು ಕಡೆ ನೆಲೆ ಆಯ್ತಾರೆ. ನಮ್ಮ ಯಡೀರ್ ಸಿದ್ಧಲಿಂಗೇಶ್ವರು ಯಡಿಯೂರಲ್ಲಿ ಅಲ್ಲಿಂದ ಬಂದ್ರೆ ಮಲೆ ಮಾದೇಶ್ವರ ಬೆಟ್ಟದಲ್ಲಿ, ಆ ಕಡೆ ಮಂಟೇ ಸ್ವಾಮಿಗಳು ಎಲ್ಲ. ಇಲ್ಲಿಂದ ನಮ್ಗೆ ಕೇವಲ ಮಲೆ ಮಾದೇಶ್ವರ ಬೆಟ್ಟ 35 ಕಿಲೋಮೀಟರ್, ಅಂದ್ರೆ ಕಾಡು ಒಳಗಡೆ ಹೋದ್ರೆ ನಡ್ಕೊಂಡು ಹೋದ್ರೆ 35 ಕಿಲೋಮೀಟರ್. ಆಗ ಅಲ್ಲಿಂದ ಬರ್ತಾರೆ. ಬಂದ ನಂತರ ತಾವೆಲ್ಲ ಈಗ ನೋಡ್ಕೊ ಬಂದ್ರಿ ಎಳೆನೀರು ಗುಹೆ, ಅಂದ್ರೆ ಎಳೆನೀರಲ್ಲೇ ಹೀಗೂ ಆ ದೀಪ ಜ್ಯೋತಿ ಪ್ರತ್ಯಕ್ಷವಾಗಿ ಉರಿತದೆ. ಅಲ್ಲಿ ಫಸ್ಟ್ ಅವ್ರು ಎಳ್ನೀರಲ್ಲಿ ದೀಪ ಹಚ್ತಾರಲ್ಲ, ಕೆಳಗಡೆ ಒಂದು ಕಪಿಲ ತೀರ್ಥ ಅಂತ ಒಂದು ಕೊಳ ಇದೆ. ಆ ಕೊಳದ ನೀರು ಎತ್ಕೊ ಬಂದೆ ಆ ಗುಹೆಯಲ್ಲಿ ದೀಪ ಹಚ್ತಾ ಇದ್ರು. ಅದು ಏನಾಯ್ತಂದ್ರೆ ಪ್ರತಿನಿತ್ಯ ಅವ್ರು ಹೋಗೋದು, ಕೊಳದ ನೀರು ಎತ್ಕೊಳ್ಳೋದು. ತಾವು ಬಿಲ್ಪತ್ರೆ ಮರ ನೋಡಿದ್ರಲ್ವಾ? ಹೌದು, ಬಿಲ್ಪತ್ರೆ. ಆ ಬಿಲ್ಪತ್ರೆ ಮರದ ಕಾಯಿಯಲ್ಲಿ ಓಡ್ ಮಾಡಿಕೊಂಡು ಈ ಮರದ ನಾರು ಬೇರು ಅದರಲ್ಲಿ ಬತ್ತಿ ಮಾಡಿಕೊಂಡು ಅವರು ತಪಶಕ್ತಿಯಿಂದ ನೀರಿನಿಂದಲೇ ದೀಪ ಹಚ್ಕೊಂಡು, ಆಗಿನ ಕಾಲದಲ್ಲಿ ದೀಪ ಆಗ್ಲಿ ಎಣ್ಣೆ ಆಗ್ಲಿ ಸೊಡ್ಲಾಗ್ಲಿ ಏನೂ ಇಲ್ಲ, ಅವರ ತಪಶಕ್ತಿಯಿಂದ ಆ ಜ್ಯೋತಿಯನ್ನು ಉರಿಸ್ತಾ ಇದ್ರು. ಅದು ಏನಾಯ್ತು ಅಂದ್ರೆ ಪ್ರತಿನಿತ್ಯ ಅವರದು ರೊಟೀನ್ ಇದೆ. ಆಮೇಲೆ ಒಂದು ಊರಿಗೆ ಹೋಗೋದು, ಒಂದೇ ಒಂದು ಮುದ್ದೆ, ಒಂದೇ ಒಂದು ಸೌಟ್ ಸಾಂಬಾರು ಭಿಕ್ಷಾ ಮಾಡಿ ಎತ್ಕೊಬಂದು ಪ್ರಸಾದ ಮಾಡೋದು. ಅಲ್ಲಿ ನೀವು ಸ್ಟ್ರೈಟ್ ಆಗಿ ನೋಡಿದ್ರೆ ಒಂದು ಕಲ್ಲು ಬಂಡೆ ಇತ್ತು. ಹೌದು, ಅಲ್ಲೊಂದು ಬಂಡೆ ಇತ್ತು. ನೀವು ಲೆಫ್ಟ್ ಹೋದ್ರೆ ದೇವಸ್ಥಾನ, ಸ್ಟ್ರೈಟ್ ಹೋದ್ರೆ ಒಂದು ದೊಡ್ಡ ಬಂಡೆ. ಹೇಳಿದ್ರು ಅವ್ರು, ಅಲ್ಲೊಂದು ಬಂಡೆ ತೋರಿಸಿದ್ರು ಅದನ್ನ. ಅಲ್ಲಿ ಮಧ್ಯದಲ್ಲಿ 2 ಕೊಳ ಇದೆ, ಒಂದು ದೊಡ್ಡ ಕೊಳ, ಒಂದು ಸಣ್ಣ ಕೊಳ ಅಂತ. ಅಲ್ಲಿ ಪ್ರತಿನಿತ್ಯ ಅಲ್ಲಿ ಧ್ಯಾನ ಮಾಡ್ಕೊಂಡು ಹೋಗಿ ಆ ಸ್ಥಳದಲ್ಲಿ ಪ್ರಸಾದ ಮಾಡೋದು. ಇದು ಇವರು ಮಲೆ ಮಾದೇಶ್ವರೆಲ್ಲ ಒಂದೇ ಸಮಕಾಲೀನ ಕಟ್ಟದವರು. ಏನಾಯ್ತಂದ್ರೆ ನೀವೆಲ್ಲ ಈಗ ಹೆಂಗೆ ಫೋನಲ್ಲಿ ಮಾತಾಡ್ಕೋತೀವೋ, ಆಗಿನ ಕಾಲದಲ್ಲಿ ಅವರು ತಪಶಕ್ತಿಯಿಂದ ಮನಸ್ಸಿಂದ ಮನಸ್ಸಿಗೆ ಇವರು ಧ್ಯಾನ ಕೂತ್ಕೊಂಡ್ರೆ ಅವರು ಧ್ಯಾನ ಕೂತ್ಕೊಂಡ್ರೆ ಇವರ ಮನಸ್ಸಿಂದ ಅವ್ರಿಗೆ, ಅವ್ರ ಮನಸ್ಸಿಂದ ಅವ್ರಿಗೆ. ಇವರು ಏನೇ ಹೇಳಿದ್ರು ಅವ್ರು ಕೇಳಿಸೋದು, ಅವ್ರು ಏನೇ ಹೇಳಿದ್ರು ಇವ್ರು ಕೇಳಿಸೋದು. ಅಂದ್ರೆ ಸ್ನೇಹಿತರೆ, ಮಾದೇಶ್ವರನ ಬೆಟ್ಟ ಅಂತ ಏನಿವತ್ತು ಪ್ರಸಿದ್ಧಿ ಆಗಿದೆ, ಮಾದಪ್ಪ ಅಂತ ಹೇಳಿ ನಾವೇನು ದರ್ಶನ ಮಾಡ್ತೀವಿ, ಮಾದಪ್ಪನವರು ಮತ್ತೆ ಇಲ್ಲಿ 101 ಸ್ವಾಮಿಗಳು ಸಮಕಾಲೀನರು. ಅಂದ್ರೆ ಒಂದೇ ಟೈಮಲ್ಲಿ ಇದ್ದಂತವ್ರು. ಆವಾಗ ಮಾದೇಶ್ವರ್ ಕೇಳ್ತಾರೆ, ನೀವೇನ್ ಸಾಧನೆ ಮಾಡಿದ್ದೀರಿ ಅಂತ ನಮ್ಮ 101 ಸ್ವಾಮಿಗಳನ್ನ. ಆವಾಗ ನಮ್ಮ 101 ಸ್ವಾಮಿಗಳು ಏಕೋತ್ತರ ಶತಸ್ಥಲ ಸಾಧನೆ ಮಾಡಿದ್ದೀನಿ ಅಂದ್ರೆ ಇದು ಸಂಸ್ಕೃತದ ವರ್ಡು ಅಂದ್ರೆ ಪದ. ಇದು 101 ಸ್ಥಳ ಸಾಧನೆಯನ್ನು ಗುರುತಿಸ್ತದೆ. ಏಕೋತ್ತರ ಶತಸ್ಥಲ ಅಂದ್ರೆ ಏಕಂದ್ರೆ 1, ಶತ ಅಂದ್ರೆ 100 ಸ್ಥಳದಲ್ಲಿ ಇವರು ಧ್ಯಾನ ಮಾಡಿ ಆ ಸ್ಥಳದ ಮಹಿಮೆಯನ್ನು, ಆ ಶಕ್ತಿಯನ್ನು ಪಡಿಕೊಂಡವ್ರೆ. ಮಲೆ ಮಾದೇಶ್ವರಿಗೆ ಅದ್ರ ಬಗ್ಗೆ ಹೇಳ್ತಾರೆ. ಹೇಳಿದ್ಮೇಲೆ ಮಲೆ ಮಾದೇಶ್ವರಿಗೆ ಏನಾಯ್ತದೆ ಅಂದ್ರೆ, ಇವ್ರನ್ನ ಪರೀಕ್ಷೆ ಮಾಡ್ಬೇಕು, ಇವ್ರು ಏನ್ ಸಾಧನೆ ಮಾಡವ್ರೆ. ಅವ್ ಹಿಂಗೆ ಎಳ್ನೀರಲ್ಲಿ ಗವಿ ನೋಡ್ಕೊ ಬಂದ್ರೋ, ಅಲ್ಲಿ ಹಿಂಗೆ ಎಳ್ನೀರಲ್ಲಿ ದೀಪ ಉರಿತದೋ ಅಂತರ ಗುಹೆ ಮಠದ ಸುತ್ತ ಎಲ್ಲಾ ಕಡೆನೂ 101 ಗುಹೆಗಳಿವೆ. 101 ಗುಹೆಗಳಿದೆ ಇಲ್ಲಿ ಸುತ್ತಮುತ್ತ. ಹೊಸದಾಗಿ ಕೆಳಗಡೆ ರೆಡಿ ಮಾಡ್ತಾ ಇದೀವಿ. ಅವರು ಬಾಳಿ ಹೋದಂತ ಗುಹೆನ ಎಲ್ಲ ಸಿದ್ಲಿಗೊಂಡು ಹೊರಟಿತ್ತು. ಈಗ ಅದನ್ನ ಒಂದ್ ಸ್ವಲ್ಪ ಮುಂದಕ್ಕೆ ತಗೊಬರ್ತಾ ಇದೀವಿ. ಈ ಗುಹೆ ಬಗ್ಗೊಂಡೇ ಇರ್ಬೇಕು, ಆದ್ರೆ ಇದು ಒಳಗೆ ಹೋಗಿಗಣನಷ್ಟೇ. ಒಳಗೋದ್ರೆ ದಾರಾಳೋಗಿ 10 ಜನ ನಿಂತ್ಕೋಬಹುದು, ಅಷ್ಟೊಂದು ದೊಡ್ಡದಾಗಿದೆ. ಈ ಕೆಳಗಡೆನೆ ಮಠದ ಕೆಳಗಡೆನೆ. ಈ ಪ್ರತಿ ಸ್ಥಳದಲ್ಲೂ ಕುತ್ಕೊಂಡು ಇವರು ಒಂದೊಂದು ಸಾಧನೆ ಮಾಡಿದ್ರು. ಅವಾಗ ಮಲೆ ಮಾದೇಶ್ವರಿಗೆ ಆಶ್ಚರ್ಯ ಆಯ್ತದೆ, ಏನಪ್ಪ ಇಷ್ಟು ಸಾಧನೆ ಮಾಡೋರು ನಮ್ಮ ಜೊತೆ ಬನ್ನಿ ಅಂತ. ಅವಾಗ ಮಲೆ ಮಾದೇಶ್ವರ ಏನ್ ಮಾಡ್ತಾರೆ ಅಂದ್ರೆ, ಸರಿ ಇವ್ರ ಪರೀಕ್ಷೆ ಮಾಡಲೇಬೇಕು ಅಂದ್ಬಿಟ್ಟು ಮಲೆ ಮಾದೇಶ್ವರನ ಬೆಟ್ಟದಿಂದ 100 ಜನ ಶಿಷ್ಯದಿರನ್ನ ಅವರು ನಮ್ಮ 101 ಸ್ವಾಮಿಗಳು ಪ್ರತಿನಿತ್ಯ ಹೋಗೋದು, ಒಂದು ಊರಿಗೆ ಭಿಕ್ಷಾಟನೆ ಮಾಡಿ ಒಂದೇ ಒಂದು ಮುದ್ದೆ, ಒಂದೇ ಒಂದು ಸೌಟ್ ಸಾಂಬಾರು ತಗೊಬಂದು ಪ್ರಸಾದ ಮಾಡೋದು ಪ್ರತಿನಿತ್ಯ ಅದೇ ಆಗಿರ್ತದೆ. ಆದ್ರೆ ಮಲೆ ಮಾದೇಶ್ವರು ಕೇಳಿರ್ತಾರಲ್ಲ, ಇವ್ರು 101 ಸಾಧನೆನ ಪರೀಕ್ಷೆ ಮಾಡ್ಬೇಕೀಗ. ಆವಾಗ ಬರ್ತಾರೆ, ಅಲ್ಲಿಂದ 100 ಜನ ಶಿಷ್ಯರನ್ನ ಕರ್ಕೊ ಬರ್ತಾರೆ. ನಮ್ಮ 101 ಸ್ವಾಮಿ ದಿನನಿತ್ಯ ಏನು ಕರ್ತವ್ಯಗಳಿರುತ್ತೆ ಎಲ್ಲ ಮುಗಿಸ್ಬಿಟ್ಟು ಒಂದು ಊರಿಗೆ ಹೋಗಿ ಅವರು ಪ್ರಸಾದವನ್ನು ಭಿಕ್ಷೆ ಮಾಡಿ ತಗೊಬಂದು, ನೀನು ಪ್ರಸಾದ ಮಾಡಬೇಕು ಆ ಸ್ಥಳಕ್ಕೆ ಹೋಗಿ. ಸೊ ಇವ್ರು 100 ಜನನು ಬಂದು ಬಿಡ್ತಾರೆ. ಮಲೆ ಮಾದೇಶ್ವರಿ ಹೆಂಗ್ ಬರ್ತಾರೆ ಅಂದ್ರೆ, ಅವರ ವೇಷಭೂಷಣಗಳನ್ನೆಲ್ಲ ಅಂದ್ರೆ ಅವ್ರ ಬಟ್ಟೆ ಎಲ್ಲಾನು ಚೇಂಜ್ ಮಾಡಿಕೊಂಡು ಬದಲಿಸ್ಕೊಂಡು ಅವರು ಒಂದು 75 ವರ್ಷದ 80 ವರ್ಷ ವಯಸ್ಸಾದವ್ರ ತರ ಬರ್ತಾರೆ. ಬಂದಾಗ ಗೊತ್ತಿರ್ತದೆ ಎಲ್ಲರೂ ಋಷಿ ಮುನಿಗಳು, ಎಲ್ಲ ತಪಸ್ವಿಗಳು, ಯಾರೇ ಬರ್ತಾರೆ ಯಾರು ಹೋಯ್ತಾರೆ ಎಲ್ಲ ಗೊತ್ತಿರ್ತಾರೆ. ಆದ್ರೆ ಇಬ್ರು
ಮಕ್ಕಿ ತೋರಿಸ್ಕೊಳ್ಳಲ್ಲ. ನಾನೇ ಮಾದೇಶ್ವರು, ನಾವೇ ನೂರೊಂದೇಶ್ವರು, ಯಾರು ತೋರಿಸ್ಕೊಳ್ಳಲ್ಲ. ಸರ್ ಇವರೆಲ್ಲ ಹೋಗಿ ಅವ್ರು ಪ್ರಸಾದ ಮಾಡಬೇಕು. ಅವಾಗ ಕೇಳ್ತಾರೆ, ಬುದ್ಧಿ ನಮಗೆ ತುಂಬ ಹೊಟ್ಟೆ ಹಸಿವು, ನಮಗೆ ಪ್ರಸಾದ ನೀಡಿ ಅಂತ ನೂರೊಂದು ಸ್ವಾಮಿಗಳನ್ನ 100 ಜನನು ಕೇಳ್ತಾರೆ. ಆವಾಗ ನಮ್ಮ ನೂರೊಂದು ಸ್ವಾಮಿಗಳು ಏನಂತಾರೆ ಅಂದರೆ, ಸರಿ ಕಣಪ್ಪ, ಹೋಗಿ ತಾವೆಲ್ಲ ಅಲ್ಲಿ 2 ಕೊಳ ಇದೆ, ಒಂದರಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರೋಗಿ ಅಂತ ಕೇಳ್ತಾರೆ. ಸರಿ ಇವರೆಲ್ಲ ಓಡ್ತಾರೆ. ಹೋದ ನಂತರ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಇರ್ತದೆ. ಏನು ಬುದ್ಧರು ಹಿಂಗೆ ಹೇಳ್ಬಿಟ್ರಲ್ಲ, ಏನೂ ಇಲ್ಲ, ಒಂದು ಅಡುಗೆ ಇಲ್ಲ, ಒಂದು ಅಕ್ಕಿ ಇಲ್ಲ, ಒಂದು ಸೀಟ್ ಇಲ್ಲ, ನಮ್ಗೆ ಹೆಂಗೆ ಪ್ರಸಾದ ನೀಡ್ತಾರೆ ಅಂತ ಎಲ್ಲರಿಗೂ ಒಂದೊಂದು ಮನಸ್ಸು, ಅವ್ರವ್ರಿಗೆ ಕನ್ಫ್ಯೂಷನ್ ಇದು. ಅವ್ರ ಮನಸ್ಸಲ್ಲೆಲ್ಲ ಓಡ್ತಾ ಇರ್ತದೆ. ಆವಾಗ ಸರಿ ಬುದ್ಧಿಯರು ಹೇಳೋರೆ ತಾನೆ ಅಂದ್ಬಿಟ್ಟು ಎಲ್ಲ ಸ್ನಾನ ಪೂಜೆ ಮುಗಿಸ್ಕೊಬಂದು ಎಲ್ಲರೂ ಆ ಬಂಡೆ ಮೇಲೆ ಸುತ್ತ ಕೂತ್ಕೊಂಡ್ರು. ಎಲ್ಲರೂ ಊಟ ಕೂತ್ಕೋತಾರೆ. ಆದರೆ ನಮ್ಮ ನೂರೊಂದು ಸ್ವಾಮಿಗಳು ಪ್ರತಿನಿತ್ಯ ಹೋಗಿ ಒಂದೇ ಒಂದು ಮುದ್ದೆ, ಒಂದೇ ಒಂದು ಸೋಟು ಸಾಂಬಾರು ಭಿಕ್ಷೆ ಮಾಡಿ ಎತ್ಕೊ ಬಂದಿದ್ರಲ್ಲ, ಅದು ಜೋಳಿಗೆ ಇರುತ್ತೆ. ಆ ಜೋಳಿಗೆ ಒಳಗೆ ಇರ್ತದೆ ಮುದ್ದೆನೋ ಸಾಂಬಾರು. ಆವಾಗ ಏನು ಮಾಡ್ತಾರೆ ಅಂದರೆ, ಅವ್ರ ತಪಶಕ್ತಿಯಿಂದ ಆ ಜೋಳಿಗೆನ ಅಕ್ಷಯ ಪಾತ್ರೆಯಾಗಿ ಪರಿವರ್ತನೆ ಮಾಡ್ತಾರೆ. ಅಕ್ಷಯ ಪಾತ್ರೆಯಿಂದ ತಮ್ಗೆಲ್ಲ ತಿಳಿದಿದೆ. ಹೌದು. ಒಂದು ಮುದ್ದೆ ಎತ್ತಿದ್ರೆ ಇನ್ನ ಅದು ಡಬಲ್ ಆಗ್ತಾ ಇರುತ್ತೆ. ಒಂದು ಮುದ್ದೆ ಇರ್ತದೆ. ಸರಿ, ಹೀಗೆ 100 ಜನಕ್ಕೂ ನೀಡ್ಕೊಂಡು ಹೋಗ್ತಾರೆ. ಒಂದು ಮುದ್ದೆ ಎತ್ತೋದು ಇಡೋದು, ಇನ್ನೊಂದು ಮುದ್ದೆ ಎತ್ತೋದು ಇಡೋದು, ಹಿಂಗೆ ಅಕ್ಷಯ ಪಾತ್ರೆಯಲ್ಲಿ 100 ಜನಕ್ಕೂ ನೀಡ್ತಾರೆ. ಜೋಳಿಗೆ ಅಕ್ಷಯ ಪಾತ್ರೆ ತರ ಆಯ್ತು. ಆವಾಗ 100 ಜನಕ್ಕೂ ನೀಡ್ತಾರೆ. ನೀಡಿದ ನಂತರ ಅದರಲ್ಲಿ ಒಬ್ರು ತಾವು ಕುತ್ಕೊಳ್ಳಿ ಬುದ್ಧಿ ಅಂತಾರೆ. ಅವ್ರ ಮನಸ್ಸಲ್ಲಿ ಅಂತೂ ಬುದ್ಧಿಯರ್ಗಿದತ್ತೋ ಇಲ್ವೋ ಅಂತ. ಸರ್ ಅವರು ಒಂದು ಮುದ್ದೆ ಇರ್ತದೆ, ಒಂದು ಮುದ್ದೆ ಎತ್ತು ಇಟ್ಕೋತಾರೆ, ಒಂದು ಸೋಟು ಸಾಂಬಾರು ಇಟ್ಕೋತಾರೆ. ಉಟ್ಕೊಂಡ ನಂತರ ಒಬ್ಬೊಬ್ಬರ ಮನಸ್ಸಲ್ಲಿ ತಿರ್ಗಾ ಒಂಥರ, ಏನು ನಮಗೆಲ್ಲ ಮುದ್ದೆ ನೀಡಿಬಿಟ್ರು, ಮುದ್ದೆ ಖಾಲಿಯಾದ್ರೆ ನಮ್ಗೆ ಏನು ನೀಡ್ತಾರೆ ಅಂತ ಒಬ್ಬೊಬ್ಬರ ಮನಸ್ಸಲ್ಲಿ. ಆದರೆ ಮನೆಯಲ್ಲಿ ಅದು ನಾರ್ಮಲ್ ಆಗಿ ಅಡುಗೆ ಮಾಡಿ ನಮ್ಗೆ ನೀಡಿದ್ರೆ ಅದು ಅಕ್ಷಯ ಪಾತ್ರೆಯಿಂದ ಬಂದಂತ ಪ್ರಸಾದ. ಅದು ಮುರಿಯ ಹಂಗೆ ಇರ್ತೈತೆ ಮುದ್ದೆ. ಇವೆಲ್ಲ ಹೊಟ್ಟೆ ತುಂಬ ಇತ್ತು, ಮುದ್ದೆ ಮಾತ್ರ ಖಾಲಿ ಆಗಿಲ್ಲ. ಪ್ರಸಾದ ತಟ್ಟೆಲಿ ಹಂಗೆ ಇದೆ ಮುದ್ದೆ ಎಲ್ಲ, ಆದ್ರೆ ಇವ್ರು ಹೊಟ್ಟೆ ತುಂಬ ಇತ್ತು. ಮಾತ್ರ ಹಂಗೆ ಇದೆ, ಮುರಿಯ ಹಂಗೆ ಐತೆ. ಅದು ಅಕ್ಷಯ ಪಾತ್ರೆಯಿಂದ ಬಂದಂತಲ್ವಾ. ಆವಾಗ ಎಲ್ಲರಿಗೂ ಆಶ್ಚರ್ಯವಾಯ್ತದೆ, ಯಾರಿಗೂ ಆಗ್ಲ ಪ್ರಸಾದ ಮಾಡಿಕೆ. ಆಗ ಎಲ್ಲರೂ ಶರಣಾಗಿ ಅವಾಗ ಪ್ರತಿರೂಪವನ್ನು ತೋರಿಸ್ತಾರೆ. ಅವ್ರ ಪ್ರತಿರೂಪವನ್ನು ತೋರಿಸಿ, ನಿನ್ನ ಸಾಧನೆಗೆ ನಾನು ಮೆಚ್ಚಿಕೊಂಡೆ, ನಮ್ಮ 100 ಜನ ಹೆಸರು ನಿಮ್ಗೊಬ್ರಿಗಾಗ್ಲಿ, ನಮ್ಮ 100 ಜನ ಹೆಸರು ಒಬ್ರಿಗಾಗ್ಲಿ ಅಂತಕ್ಕೆ ಅವ್ರಿಗೆ 101 ಸ್ವಾಮಿಗಳು ಅಂತ ಅವ್ರನ್ನೇ ಸೇರಿಸಿ 101 ಸ್ವಾಮಿಗಳು ಅಂತ. 100 ಜನ ಬಂದಿದ್ದಂತವ್ರು ಮಾದಪ್ಪನ್ನು ಸೇರಿಸಿ 101 ಸ್ವಾಮಿಗಳು. ಏನಿದೆ ಸ್ವಾಮೀಜಿ? ಅದು ಮುಂಚೆ ಅವ್ರ ಹೆಸರು ಇಲ್ಲಿ ನಾ ಕೇಳ್ಪಟ್ಟು ಮೃತ್ಯುಂಜಯ ಸ್ವಾಮಿಗಳು ಅಂತ ಹೇಳ್ತಾರೆ. ಆದ್ರೆ ನಾವು ಉತ್ತರ ದೇಶಸ್ಥರು ಸಾಮಾನ್ಯವಾಗಿ ಉತ್ತರ ದೇಶದವರು ಅಂತ ಅಂತೀವಿ. ಉತ್ತರ ಕರ್ನಾಟಕದಲ್ವ ಅವರು, ಉತ್ತರ ದೇಶಸ್ಥರು ಅಂತ. ಈಗ ಪ್ರತ್ಯಕ್ಷವಾಗಿ ಅವ್ರ ಹೆಸರು ಯಾರಿಗೂ ಗೊತ್ತಿಲ್ಲ. ಆವಾಗ ಪ್ರತ್ಯಕ್ಷವಾಗಿ 101 ಸ್ವಾಮಿಗಳಂತ ಹೆಸರಾಗುತ್ತೆ. ಇಲ್ಲಿ 101 ಬೆಟ್ಟ ಇಲ್ಲ, 101 ಲಿಂಗ ಇಲ್ಲ. ಆದ್ರೆ ಅವ್ರು ಆಗಿನ ಪವಾಡದಿಂದ 101 ಸ್ವಾಮಿಗಳು ಅಂತ, ಆಗಿನ ಕಾಲದಲ್ಲಿ 100 ಜನಕ್ಕೆ ಪ್ರಸಾದ ನೀಡಿದ್ಕೆ ಅವ್ರಿಗೆ 101 ಸ್ವಾಮಿಗಳು ಅಂತ ಹೆಸರಾಗುತ್ತೆ. ಆವಾಗ ಇದು ನಮ್ದೆಲ್ಲ ಮೈಸೂರು ಪ್ರಾಂತ್ಯ, ಇದು ಅಲ್ಲೇ ಮೈಸೂರು ಭಾಗ ಇದೆ. ತಮಿಳ್ನಾಡಿಗೆ ಸೇರಿದೆ. ಮುಂಚೆ ಎಲ್ಲ ಮೈಸೂರು ಪ್ರಾಂತ್ಯ. ಇದು ಮೈಸೂರು ಪ್ರಾಂತ್ಯನೇ. ಇಲ್ಲೆಲ್ಲ ನಾವೆಲ್ಲ ಶುದ್ಧವಾಗಿ ಕನ್ನಡನೇ ಮಾತಾಡೋದು, ಓದಿರೋದು ಕನ್ನಡನೇ. ನಾವು ಬೆಳೆದಿರೋದೆಲ್ಲ ಸಿದ್ಧಗಂಗೆ ಮಠವೇ, 10 ವರ್ಷ ಕಾಲ ಅಲ್ಲೇ ಇದ್ದಿದ್ದು. ಆವಾಗ ಮೈಸೂರು ಪ್ರಾಂತ್ಯ ಆಗಿರ್ತದೆ. ಆವಾಗ ಮೈಸೂರು ಮಹಾರಾಜರ ಕಿವಿಗೆ ಬೀಳ್ತದೆ, ಏನು ಇಂಥ ಸ್ಥಳದಲ್ಲಿ ಇಂಥ ಸ್ವಾಮಿಗಳು ಇದಾರೆ, ಬದುಕ್ತಾವ್ರೆ. ಅವ್ರತ ಅಕ್ಷಯ ಪಾತ್ರೆ ಅಂತ ಸ್ವಾಮೀಜಿಗಳಿಗೆ ಮೈಸೂರು ರಾಜರಿಗೆ, ಮೈಸೂರು ಮಹಾರಾಜರ ಕಿವಿಗೆ ಬೀಳುತ್ತೆ. ಆವಾಗ ಏನಾಯ್ತದೆ ಅಂದ್ರೆ, ಮೈಸೂರಿಗೆ ಪ್ರತಿಯೊಬ್ಬರಿಗೂ ಅದು ಇದ್ರೆ ಆಸೆ ತಾನೆ. ಹೌದು. ಪ್ರತಿಯೊಬ್ಬರಿಗೂ ಒಂದು ಅಕ್ಷಯ ಪಾತ್ರೆ ಇದ್ರೆ ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಹಸುವೆ ಅನ್ನೋದಿರಲ್ಲ ಅಂತ. ಆವಾಗ ಮೈಸೂರು ಮಹಾರಾಜರು ಅವರು ಸೈನಿಕರನ್ನ ಕಳಿಸಿ ಕರ್ಕೊಬನ್ನಿ ಸ್ವಾಮಿಗಳನ್ನ ಅಂತ ಕಳಿಸ್ದಾಗ, ಸರಿ ಇಲ್ಲಿಂದನೂ ನಮ್ಮ 101 ಸ್ವಾಮಿಗಳು ಸೈನಿಕರು ಬಂದರು, ಎಲ್ಲ ಕರ್ಕೊಂಡು ಹೋಯ್ತು. ಕರ್ಕೊಂಡು ಹೋದಾಗ ಮೈಸೂರು ಮಹಾರಾಜ್ ಕೇಳ್ತಾರೆ, ಸ್ವಾಮಿ ನಿಮ್ಮ ತಾವು ಆ ಅಕ್ಷಯ ಪಾತ್ರೆ ಇರೋದಲ್ಲ ಕೊಡಿ ಅಂತ. ಈಗೂ ನಮ್ಮ ಸರ್ಕಾರದಲ್ಲಿರೋದು ನೆಲದಲ್ಲಿ ಸಿಗುವಂಥ ವಸ್ತು ಎಲ್ಲ ಗೋರ್ಮೆಂಟ್. ಹೌದು. ಆವಾಗ ಮೈಸೂರು ಮಹಾರಾಜರು ಕೇಳಿದಾಗ ನಮ್ಮ 101 ಸ್ವಾಮಿಗಳು, ಇಲ್ಲ ಸ್ವಾಮಿ, ನಾನು 100 ಜನ ಹಸುವಿಗೆ ನೀಗಿಸಿಕ್ಕಾಗಿ ನನ್ನ ಜೋಲ್ಗೆನೆ ಅಕ್ಷಯ ಪಾತ್ರೆ ಆಯ್ತು ಹೊರತು ಅಂಥವು ಯಾವ ಅಕ್ಷಯ ಪಾತ್ರೆ ಇಲ್ಲ ಅಂತ ಎಷ್ಟೋ ಹೇಳ್ತಾರೆ.
ಆದರೆ ಮೈಸೂರು ಮಹಾರಾಜರು ಕೇಳಲ್ಲ. ಕೇಳಲ್ಲ. ಏನು ಮಾಡ್ತಾರೆ ಅಂದರೆ ಮೈಸೂರು ಮಹಾರಾಜರು ಒಂದು ರೂಮ್ಗೆ ಕೂಡಾಕಿ ಮೆಣಸಿನಕಾಯಿ ಹೊಗೆ ಹಾಕ್ಬಿಡ್ತಾರೆ. ಆದರೆ ಇವ್ರಿಗೆ ಮುನೇಶ್ವರ್ ಕಾವಲಿರ್ತಾರೆ. 101 ಸ್ವಾಮಿಗಳಿಗೆ ಈಗೂ ಈ ಮಠಕ್ಕೆ ಮುನೇಶ್ವರ್ ಕಾವಲವ್ರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಇವು ನಮ್ಮ ಮಠನ ಕಾಯ್ತಿರೋದು ಅವರೇನೆ. ಆವಾಗ ಇವು ಒಂದು ರೂಮಲ್ಲಿ ಕರ್ಕೊಂಡೋಗಿ ನಮ್ಮ 101 ಸ್ವಾಮಿಗಳನ್ನ ಮೆಣಸಿನಕಾಯಿ ಹೊಗೆ ಕೂಡ ಹಾಕ್ಬಿಟ್ರು. ಆದರೆ ಮೈಸೂರು ಅರಮನೆಯಲ್ಲಿ ನೀವು ಹೋದ್ರೆ ಇವು ಗಮನಿಸ್ಬೋದು, ಒಂದು ರಾಜ ಬೀದಿ ಅಂತ ಇರ್ತದೆ. ಹೌದಾ? ಅದು ರಾಜರೇ ಬರ್ಬೇಕು, ರಾಜರೇ ಹೋಗ್ಬೇಕು, ಇನ್ಯಾರಿಗೂ ಅವಕಾಶ ಇರಲ್ಲ. ಆ ಬೀದಿಯಲ್ಲಿ ಇವರು ಕಲ್ಸ, ಕನ್ನಡಿ, ಟಮಟೆ ವಾದ್ಯದಿಂದ ಮೆರವಣಿಗೆಯಾಗಿ ಬರ್ತಾ ಇದ್ರಂತೆ. ಆದರೆ ಆ ಟಮಟೆ ವಾದ್ಯ ಎಲ್ಲರೂ ಕೇಳದಂತೆ, ಆದರೆ ಯಾರು ಬಡಿತಾವ್ರೆ ಯಾರು ಮಾಡ್ತಾರಂತ ಗೊತ್ತಿಲ್ಲ. ಆಗ ಮೈಸೂರು ಮಹಾರಾಜರು ಅವರನ್ನು ಹೋಗಿ ಬುದ್ಧಿನ ಮಾಡಿ ತಪ್ಪಾಯ್ತು. ಮೈಸೂರು ಮಹಾರಾಜರ ಆಶ್ಚರ್ಯವಾಗೈತಿ, ಈಗ ತಾನು ಕೂಡ ಕೊಟ್ಟು ಬಂದೋ ಈರ್ಚ್ ಬರ್ತಾವ್ರಲ್ಲ ಅಂತ. ಆವಾಗ ಮೈಸೂರು ಮಹಾರಾಜರು ಹೋಗಿ ಬುದ್ಧಿನ ಮಾಡಿ, ಅಂದ್ರೆ ಅವರು ಮೆಣಸಿನಕಾಯಿ ಹೊಗೆ ಹಾಕಿ 101 ಸ್ವಾಮಿಗಳನ್ನ ಒಂದು ರೂಮಲ್ಲಿ ಕೂಡ ಹಾಕಿದ್ರು, ಒಂದು ಕೋಣೆನಲ್ಲಿ. ಆದ್ರೆ ಅವರು ಅಲ್ಲಿ ಪ್ರೊಸೆಷನ್ ಮುಖಾಂತರ ಬಂದ್ರು. ಇದು ಪವಾಡ ಅಲ್ಲಿ ಮೂಲಕ ಬಂದ್ರು. ಆವಾಗ ಮೈಸೂರು ಮಹಾರಾಜರ ಆಶ್ಚರ್ಯವಾಗಿ ಬುದ್ಧಿನ ಮಾಡಿ ತಪ್ಪಾಯ್ತು, ನಮ್ಮನ್ನು ಕ್ಷಮಿಸ್ಬಿಡಿ ಅಂದುಬಿಟ್ಟು ನಮಗೆ ಈ ಮಠಕ್ಕೆ ಏನೇನು ಬೇಕೋ ಎಲ್ಲ ವಸ್ತುವನ್ನು ಕೊಡ್ತಾರೆ. ಈಗ ಪ್ರತ್ಯಕ್ಷವಾಗಿ ಕತ್ತಿ ನೋಡಿದ್ರಿ, ಈಗ ಕತ್ತಿ ಇದೆ, ಕಂಠಿ ಹಾರ ಅಂದ್ರೆ ವಜ್ರ ಖಚಿತವಾದ ಕಂಠಿ ಹಾರ, ಈಗೂ ಆಂಟಿಕ್ ಪೀಸ್ ಅಂತಾರದು. ಹೌದು, ಅದು 7 ಹಳ್ಳುಗಳು ಅದೇ. ತಮಗೆ ಈಗೂ ಅದ್ರ ಮಾಹಿತಿ ಬೇಕಾದ್ರೆ ನೀವು ಈಗೂ ಉಂಟೆ ಕಾರ್ಯಕ್ರಮ ಬಂದಿತ್ತು TV 9ನಲ್ಲಿ. ಫಸ್ಟ್ ಅವರೇ ನಮ್ಮ ಮಠಕ್ಕೆ ಬಂದು ಟೆಲಿಕಾಸ್ಟ್ ಮಾಡಿದ್ದು. ಅದ್ರಲ್ಲಿ ಈ ಫುಟೇಜ್ ಬೇಕಾದ್ರೆ ಸಿಗುತ್ತೆ ಯೂಟ್ಯೂಬ್. ಆವಾಗ ಆ ಮೈಸೂರು ಮಹಾರಾಜರು ಈ ಮಠಕ್ಕೆ ಏನೇನು ಬೇಕು ಎಲ್ಲ ಥರನೂ ಕೊಡ್ತಾರೆ. ಬುದ್ಧಿ, ಇವಾಗ ನಮ್ಮ ವಿಡಿಯೋ ನೋಡ್ಕೊಂಡು ಜನ ಬರ್ತಾರೆ. ಹೌದು, ಬಂದವ್ರಿಗೆ ಇಲ್ಲಿ ಉಳ್ಕೊಳ್ಳುವಂತ ಅವಕಾಶಗಳಿದೆಯಾ ಮಠದಲ್ಲಿ? ಹೌದು, ಎಷ್ಟೇ ಜನ ಬರಲಿ ಇಲ್ಲಿ ಮಠಕ್ಕೆ ಪ್ರಸಾದ ವ್ಯವಸ್ಥೆ ಏನು ತೊಂದರೆ ಇಲ್ಲ. ಉಳ್ಕೊಳ್ಳೋ ವ್ಯವಸ್ಥೆ ಮಠದಲ್ಲಿ ಎಲ್ಲ ಥರನೂ ಐತಿ, ಎಲ್ಲ ಥರನೂ ಐತಿ, ಏನು ತೊಂದರೆ ಇಲ್ಲ. ಮಠದಲ್ಲೇ ಇರ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಜನ ಬರ್ತಾರೆ, ಈ ಅಂತೆಲ್ಲ ತುಂಬಾ ಜನ ಬರ್ತಾರೆ. ತುಂಬಾ ಜನ ಬಂದು ಉಳ್ಕೊಂಡು ಅಮಾಸೆ ಅಂದರೆ ತುಂಬಾ ಜನ ಬರ್ತಾರೆ. ಇಲ್ಲೇ ಉಳ್ಕೊಂಡು ಧ್ಯಾನ ಮಾಡಿಕೊಂಡು, ಯಾಕಂದರೆ ಮಠದಲ್ಲಿ ನಾವು ಏನು ಜಾಸ್ತಿ ಜನ ಏನಿಲ್ಲ, ಅಮ್ಮ ಇವರು 4-5 ಜನನೇ ಇರೋದು. ಯಾರೇ ಬಂದರೂ ವಿಶಾಲವಾಗಿ ಮಠ ಅದೇ, ಎಲ್ಲ ವ್ಯವಸ್ಥೆನೂ ಅದೇ, ಒಂದೇ ಉಳ್ಕೋಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿಗೆ ನೀವು 101 ಸ್ವಾಮಿ ಬೆಟ್ಟಕ್ಕೆ ಬಂದರೆ, 101 ಸ್ವಾಮಿ ಮಠಕ್ಕೆ ಬಂದರೆ, ನೀವು ಇಲ್ಲಿ ಒಂದು ರಾತ್ರಿ ಇದ್ದು ಬೇಕಿದ್ರೆ ಕ್ಷೇತ್ರದಲ್ಲಿ ಬಂದು ಇದ್ದು ಪ್ರಸಾದ ಮಾಡಿ ಹೋಗ್ಬೋದು. ಪ್ರತಿಯೊಂದು ವ್ಯವಸ್ಥೆನೂ ಇದೆ.